ಪಂಜಾಬ್ ಮಾದರಿಯ ಹೋರಾಟಕ್ಕೆ ರೈತ ನಾಯಕರು ಕರೆ ಕೊಟ್ಟಿದ್ದಾರೆ. ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೋಕಾಕ್ನ ಮಾಲದಿನಿ ಕ್ರಾಸ್ನಲ್ಲಿ ಹೆದ್ದಾರಿ ಬಂದ್ ಮಾಡಲಾಗ್ತಾ ಇದೆ. ಸುವರ್ಣಸೌಧದ ಎದುರಿನ ರಸ್ತೆ ತಡೆಗೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಂದಾಗುತ್ತಾ ಮುಂಬೈ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಟನ್ ಕಬ್ಬಿಗೆ 3,500 ರೂಪಾಯಿ ನೀಡುವಂತೆ ರೈತರು ಒತ್ತಾಯಿಸ್ತಾ ಇದ್ದಾರೆ. ಆದ್ರೆ 3,300 ರೂಪಾಯಿ ಕೊಡ್ತೀವಿ ಅಂತ ಮಾಲೀಕರು ಪಟ್ಟು ಹಿಡಿದಿದ್ದಾರೆ. ಈಗ 300 ರೂಪಾಯಿಗಾಗಿ ರೈತರು ಉಗ್ರ ಹೋರಾಟ ನಡೆಸ್ತಾ ಇದ್ದಾರೆ. ಬೆಳಗಾವಿ, ಬಾಗಲಕೋಟೆ ಸಾಕಷ್ಟು ಕಡೆಗಳಲ್ಲಿ ಹೋರಾಟ ವಿಕೋಪಕ್ಕೆ ಹೋಗಿದೆ. ಆದ್ರೂ ಎಲ್ಲಿಯೂ ಕೂಡ ಸ್ಪಂದನೆ ಸಿಗುವ ಕೆಲಸ ಆಗ್ತಾ ಇಲ್ಲಲ್ಲ. ಏನ್ ನಿಮ್ ಹೋರಾಟಕ್ಕೆ ಬೆಲೆನೇ ಇಲ್ವಾ? ಈ ಸರ್ಕಾರ ಜನಪರ, ರೈತರ ಪರ, ಕೈ ದುಡಿ ಕೈಗಳ ಪರ ಇದ್ರೆ, ಕಿವಿ ಇದ್ರೆ, ಕಣ್ಣಿದ್ರೆ ಸರ್ಕಾರಕ್ಕಿದ್ರೆ ನಮ್ಮ ಪರ ಮಾತಾಡ್ತಿದ್ರು, ನಮಗೆ ಸ್ಪಂದನೆ ಮಾಡ್ತರು. ಇವು ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಕುಡ್ಡಾಗ್ಯವು. ಅದು ರೈತ ಚಳವಳಿ ಎಚ್ಚರಿಕೆ ಮಾಡತೈತಿ, ಎಚ್ಚರಿಕೆ ಮಾಡೇ ಮಾಡ್ತೈತಿ. ದಯವಿಟ್ಟು ಸಿದ್ದರಾಮಯ್ಯ ಹೇಳ್ತಾರಲ್ಲ, ಅವ್ರನ್ನ ಕಳಿಸ್ತಾನು ಇವ್ರನ್ನ ಕಳಿಸ್ತಂತ, ಇವ್ರನ್ನ ಕಳಿಸೋದು ಬೇಡ. ನಮಗೆ ಎದಕ್ಕೆ ನೀ ಕಳಿಸೋದು ಬೇಡ ಪುಣ್ಯಾತ್ಮ. ನಮ್ಮ ಬೆಳೆದಂಥ ಬೆಳೆಗೆ ನಾವೇನೇನು ದೊಡ್ಡ ಇದನ್ನು ಕೇಳಿಲ್ಲ. ಇಲ್ಲೇ ಮಹಾರಾಷ್ಟ್ರದಾಗ 3,600-700 ಕೇಳ್ತಾರೆ, ಆ ಥರ ಕೇಳಿಲ್ಲ. ನಾವು 3,500 ರೂಪಾಯಿ ಕೇಳಿದಿಲ್ಲ. ಇವತ್ತೇ ವಿಧಾನಸೌಧದಾಗ ಹೋಗಿ ಫ್ಯಾಕ್ಟ್ರಿ ಮಾಲೀಕರೇ 3,500 ರೂಪಾಯಿ ಕೊಡಿದ್ರಕ್ಕೆ ನಿಮ್ಮ ಲಾಸೆನ್ಸ್ನೆಲ್ಲ ರದ್ದು ಮಾಡ್ತೀನಿ ಅಂತೇಳಿ ಖಡಾಖಂಡಿತವಾಗಿ ನೀ ಏನಾರ ತಾಕದ ಮುಖ್ಯಮಂತ್ರಿ ಆಗಿದ್ರೆ ಹೇಳೋದನ್ನ. ರೈತ ನಾಯಕ ಅಂತ ಹೇಳ್ತಾರಲ್ಲ, ನಾ ರೈತ ಪರ ಇರುವಂತ ಮಂತ್ರಿ ಅಂತ ಹೇಳ್ತಾರ ಸಿದ್ದರಾಮಯ್ಯ. ಅವೆಲ್ಲ ರೈತ ಪರ ಇರ್ತಾನ್ರಿ. ಯಾವಾಗಿದ್ದೇಳ್ರಿ, ರೈತ ಸಂಘದಾಗಿದ್ದಾಗ, ಮೈಸೂರು ಜಿಲ್ಲಾ ಕಾರ್ಯಾಧ್ಯಕ್ಷ ಇದ್ದಾಗ ಆ ಕೆಲಸ ಮಾಡ್ತಿದ್ದ. ಈಗ ಏನಾಗೈತಿ, ಅಧಿಕಾರ ಆಗೈತಿ, ಹಣ ಆಗೈತಿ, ದುಡ್ಡು ಆಗೈತಿ. ಅವ್ ಮುಡಾಸಲಾಗಿ ಅವ್ ವಿಚಾರಣೆ ಮಾಡ್ತಾನು. ನಾ ಇದ್ರಾಗ DKC ನಾ ಎದ್ರಾಗ ತಪ್ಪಿಸ್ಕೊಳ್ತಾವ ಅಂತಾನು. ಅವ್ರು ಕುರ್ಚಕ್ಕೆ ಅದನ್ನ ಕೈ ಮಾಡ್ತಾರೆ. ಈಗೇನು ರೈತರ ಪರ ಇಲ್ಲವ. ಈಗ ಬೆಳಗಾವಿದಾಗ ಒಂದ್ ಸರ್ಕಾರ ಕೆಡುವಂತವ್ರು, ಒಂದ್ ಸರ್ಕಾರ ರಚನೆ ಮಾಡೋಂಥ ದೊಡ್ಡ ದೊಡ್ಡ ಪ್ರಭಾವಿ ಸಚಿವರು, ಮಂತ್ರಿಗಳಿದ್ದಾರೆ. ಯಾಕೆ ನಿಮ್ ಧ್ವನಿ ಅವ್ರಿಗೂ ಕೇಳ್ತಿಲ್ವಾ? ಅವಾಗ 200 ರೂಪಾಯಿ ಕೊಡಕ್ ಆಗತ್ತಿಲ್ಲ ಅವ್ರಿಗೆ. ಅಂದ್ರು 7 ದಿನ ಕಾಲಿಟ್ಟ ಮೇಲೆ ನಾ ಇಲ್ಲಿ ಬಾಣಿ ಅಂದ್ರೆ ನನಗೆ ಅಸಹ್ಯ ಆಕೈತೆ ಅಂತೇಳಿ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಬರವಲ್ಲ. ಯಾಕೆ ಬರವಲ್ಲ ಅಂದ್ರೆ, ಇದೇನು ಬಿಡ್ರಿ, ಇದೇನು ದೊಡ್ಡದು, ಒಂದು 10-20 ಮಂದಿ ಕೊಡ್ತಾರೆ, ಒಂದು 100-200 ಮಂದಿ ಕೊಡ್ತಾರೆ. ಅವ್ನಿಗೆ ಭ್ರಾಂತಿ ಇತ್ತು. ಈಗ ಲಕ್ಷಾಂತರ ಜನ ಕೊಡತ್ತಾರಲ್ಲ, ಇಲ್ಲಿ ಏನ್ರ ನನಗೆ ಕೆಟ್ಟದ್ದು ಏನ್ರ ಅಂದ್ರೆ ಅಂತೇಳಿ ವಿಚಾರ ಇಟ್ಕೊಂಡ್ಬರವಲ್ಲ. ಈಗೂ ಏನಾಗಿಲ್ಲ, ನಾವು ಕೆಟ್ಟದನ್ನವರಲ್ಲ. ಉಸ್ತುವಾರಿ ಮಿನಿಸ್ಟ್ರೇ, ನಾವು ಬಡ್ಡಿಂದ್ರೆ ಹೇಳ್ತೀವಿ, ಏನತ್ರ ನೀವು ಬರ್ರಿ, ಎದಕ್ಕೆ ಬರ್ರಿ ಅಂತ ನಾವು ಕೇಳ್ತೀವಿ. ಈಗೂ ಏನಾಗಿಲ್ಲ, ಬರ್ರಿ, ಕಬ್ಬಿನ ಬಿಲ್ ಘೋಷಣೆ ಮಾಡ್ರಿ, ನೀವು ದೊಡ್ಡವ್ರು ಹಾಕರಿ, ಇಲ್ಲ ಅಂದ್ರೆ ಜನರ ತಲೆಯಾಗ ನೀವು ಕೆಟ್ಟವ್ರು ಹಾಕರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಈಗ ಇನ್ನಷ್ಟು ಉಗ್ರವಾಗ್ತಾ ಇದೆ ರೈತರ ಹೋರಾಟ ಅಂತ. ಯಾತಕ್ಕಾಗಿ ಅಂತ ನೋಡಿದ್ರೆ 3,500 ರೂಪಾಯಿ ಕೊಡಿ ಪ್ರತಿ ಟನ್ ಕಬ್ಬಿಗೆ ಅಂತ, ಅದೇನು ಬಹಳ ಜಾಸ್ತಿ ಕೇಳ್ತಾ ಇಲ್ಲ ರೈತರು. ಆಲ್ರೆಡಿ ಮಹಾರಾಷ್ಟ್ರದ ರೈತರಿಗೆ ಸಿಗ್ತಾ ಇರುವಂತಹ ಒಂದು ಹಣವೇನೆ. ಅಷ್ಟನ್ನು ಕೂಡ ಕೊಡೋದಕ್ಕೆ ಈ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಯಾಕೆ ಅಷ್ಟು ಹಿಂದೇಟ್ ಹಾಕ್ತಾ ಇದ್ದಾರೆ? ಯಾಕೆ ಈ ಒಂದು ಸಮಸ್ಯೆ ಇಷ್ಟೊಂದು ಜಟಿಲಗೊಂಡಿದೆ? 300 ರೂಪಾಯಿಗೋಸ್ಕರ ಮನೆ ಮಠ ಬಿಟ್ಟು ಬಂದು ಹಗಲು ರಾತ್ರಿ ಅಹೋರಾತ್ರಿ ಯಾಕೆ ರೈತರು ಇಷ್ಟು ಪರದಾಡಬೇಕು? ರಾಜ್ಯದ ರೈತರ ಬಗ್ಗೆ ನಮ್ಮ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಇಲ್ವಾ? ಏನೆಲ್ಲ ಅಪ್ಡೇಟ್ ಇದೆ ರಂಜಿತ್? ಎಸ್, ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ. ನೋಡಿ, ಯಾಕೆ ಅಂತ ಹೇಳಿದ್ರೆ ಇಲ್ಲಿರುವಂತ ಬಹುತೇಕ ರಾಜಕಾರಣಿಗಳದ್ದು ಕೂಡ ಅದೇ ಸಕ್ಕರೆ ಕಾರ್ಖಾನೆಗಳಿರೋದ್ರಿಂದಾಗಿ ಅವರನ್ನ ಒಲಿಸೋದಕ್ಕೆ, ಅವರ ಲಾಬಿ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು. ಹಸಿರು ಶಾಲನ್ನ ಹೊತ್ತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ನಮ್ಮ ಜನಪ್ರತಿನಿಧಿಗಳು, ಹಸಿರು ಶಾಲನ್ನ ಹೊತ್ತು ವಿಧಾನಸಭೆಗೆ ಹೋಗುವಂತ ನಮ್ಮ ಶಾಸಕರುಗಳು ಇವತ್ತು ಹಸಿರು ಮಕ್ಕಳ ನೋವಿಗೆ ಕಿವಿಯಾಗದೆ ಇರೋದು ಬಹಳದ ಬೇಸರದ ಸಂಗತಿ. ವಿನಾಯಕ ತೋರಿಸ್ತಾ ಇದ್ರೆ ನೋಡಿ, ಸಾವಿರಾರು ಸಂಖ್ಯೆಯ ಜನರು ಇವತ್ತು ಬಂದಿರೋದು ನಾವು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗೋದಿಲ್ಲ ಅಥವಾ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಸುಮಾರು 3,500 ರೂಪಾಯಿ ನಮ್ಮ ಬೇಡಿಕೆ ಇರೋದು. ಅದನ್ನ ನಿಮಗೆ ಈಡೇರಿಸಲಿಕ್ಕೆ ಸಾಧ್ಯ ಆಗದೆ ಇದ್ರೆ ನಮ್ಮ ಪಾಲಿಗೆ ನೀವಿದ್ದೂ ಕೂಡ ಸತ್ತಂಗೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹಸಿರು ಶಾಲನ್ನ ತಿರುಗಿಸುತ್ತಾ ಆಕ್ರೋಶವನ್ನು ಹೊರ ಹಾಕ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಅರಬೆತ್ತಲೆಯಾಗಿ ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಮನೆ ಮಠ ಕುಟುಂಬ ಎಲ್ಲವನ್ನು ಕೂಡ ಬಿಟ್ಟು ಇವತ್ತು ಬಂದಿರೋದು ಯಾವ ಉದ್ದೇಶಕ್ಕೆ ಅಂತ ಹೇಳಿದ್ರೆ, ನಮ್ಗಾಗಿರುವಂತ ಅನ್ಯಾಯವನ್ನ ಇವತ್ತು ಹೇಳೋದಕ್ಕೆ. ಕಿರಿಯರಿದ್ದಾರೆ, ಅವ್ರು ಮಾತಾಡಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಯಜಮಾನ್ರೆ, ಇಷ್ಟೆಲ್ಲಾ ನೀವು ಹೋರಾಟ ಮಾಡ್ತಾ ಇದ್ರು ಕೂಡ ನಿಮ್ಗೊಂದು ಭರವಸೆ ಕೊಡೋದಕ್ಕಾಗ್ಲಿ ಯಾರೊಬ್ರು ಬರ್ಲಿಲ್ವಲ್ಲ? ನೀವು ಓಟ್ ಹಾಕಿದ್ ಯಾಕೆ? ಹಾಗಾದ್ರೆ ನಿಮ್ಮವ್ರನ್ನ ಗೆಲ್ಸಿದ್ ಯಾಕೆ? ಏನ್ ಹಾಕಂಗಿಲ್ರಿ, ನಮ್ ರೈತಿಗೆ ಹಾಕೋದು. ಏನ್ ಹೇಳ್ತೀರಿ?
ನಾವ ರೈತರ ಒಕ್ಕಟ್ಟಾಗಿ ಬಂದಿದೀವಿ. ಇಲ್ಲಿ ತನಕ ಯಾರು ಸ್ಪಂದನೆ ಮಾಡಿಲ್ಲ. ಸರ್ಕಾರದವರು ಸ್ಪಂದನೆ ಕೊಡಬೇಕು ಬೇಗನೆ, ಇಲ್ಲ ಉಗ್ರ ಹೋರಾಟವನ್ನು ತಾಳ್ತೀವಿ. ನಾವ ಇನ್ನ ಸ್ಪಂದನೆ ಅಂತೂ ಕೊಡೋದಿಲ್ಲ. ಮತ್ತ ಕಬ್ಬಿನ ಬಿಲ್ ಪೆಂಡಿಂಗ್ ಉಳಿಸ್ಯಾರ 110 ರೂಪಾಯಿ ಎಲ್ಲ ಫ್ಯಾಕ್ಟ್ರಿ ಮಾಲೀಕರ. ಅದನ್ನ ಎಲ್ಲ ಪಗಾರ ಏನತ್ಲೆ ಕಡಿಯೋ ಕಟಾವದಾರ 110 ರೂಪಾಯಿ ಪೆಂಡಿಂಗ್ ಇದ್ದು ಎಲ್ಲ ಕ್ಲಿಯರ್ ಮಾಡ್ಬೇಕು. ಮತ್ ಯಾರೋ ಬಿಲ್ ಬಾಕಿ ಉಳಿಸಿದ್ದೆಲ್ಲ ಕ್ಲಿಯರ್ ಮಾಡ್ಬೇಕು. ಮತ್ತ 3500 ಘೋಷಣೆ ಮಾಡೇ ಫ್ಯಾಕ್ಟ್ರಿ ಚಾಲೂ ಮಾಡ್ಬೇಕು ಅನ್ಕೋತಾರೆ ಸರ್. ಇವತ್ತು ಈ ಹೋರಾಟ ಯಾವ ಸ್ವರೂಪ ಪಡ್ಕೊಳ್ಬಹುದು ಸರ್? ಈಗ ಅರಬತ್ತಲೆ ಚಳವಳಿಯನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ರೈತರ ಪಾಲಿಗೆ ಸಾತ್ರತ್ ಇವತ್ತು ಚಳವಳಿ ಪ್ರಾರಂಭ ಆಗೈತಿ. ಇನ್ನು ಕೂಡ ಇಕೋಪುರಕ್ಕೆ ಹೋಗತ್. ಇವತ್ತೇನಾರ H.K. ಪಾಟೀಲ್ ಸ್ಪಂದಿಸ್ತಿದ್ರ ಇಡೀ ದೇಶ ನೋಡಬೇಕು. 50 ಲಕ್ಷ ಮಂದಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಕ್ ನಿರ್ಣಯ ಆಗೈತಿ. ಹೇಳ್ರಿ, ಎಲ್ಲ ಅರಬೆತ್ತಲೆಯಾಗಿ ನೀವೆಲ್ಲ ಜೊತೆಯಾಗಿದ್ದೀರಿ. ಇವತ್ತು ಎಲ್ಲಿವರೆಗೂ ಈ ಹೋರಾಟ? ಗೆಲ್ಲುವರೆಗೆ ಹೋರಾಟ ರೀ. ನಮ್ಮ 3,500 ಕೊಡ್ತಕ್ಕ ನಾವು ಹೋರಾಟ ಮಾಡಾರ. ಈ ಚಳವಳಿ ಮುಂದುವರಿದು ನೋಡ್ರಿ. ಇದು ಅನ್ಸೋಗಿ ಏನು MLA-ಗಳದಾರಲ್ಲ 224 ಮಂದಿ MLA ಸತ್ತಾರು ನಮ್ಮ ಪಾಲಿಗೆ. 500 ಮಂದಿ ಸಂಸದರು ಸತ್ತಾರ ನಮ್ಮ ಪಾಲಿಗೆ. ನಾವು ಗೆಲ್ಲು ತಗ ಬಿಡುವಲ್ಲ, 3,500 ಕೊಡೋ ತಗ ನಾವು ಬಿಡುದಿಲ್ಲ, ಹೇಳುದಿಲ್ಲ. ನಮ್ಮ ಪಾಲಿಗೆ ಅಲ್ಲ MLA-ಗಳು, CM-ಗಳು, DK ಶಿವಕುಮಾರ, ಸಿದ್ದರಾಮಯ್ಯ, ಮೋದಿ ಮಾತೆತ್ತಿದ್ರೆ ರೈತರ ಪರವಾಗಿ ಇದೆ ಅಂತೇಳಿ ಈ ಸರ್ಕಾರ. ಇವತ್ತು ರೈತರೆಲ್ಲ ಬಿಸಿಲಲ್ಲಿ ಒಣಗ್ತಾ ಇದ್ದಾರೆ. ಚಳಿಯಲ್ಲಿ ರೈತರೆಲ್ಲ ಇವತ್ತು ಇಲ್ಲಿ ಬಂದು ಕೂತಿದ್ದಾರೆ, ಬೀದಿಗೆ ಬಂದಿದ್ದಾರೆ. ಹಿಂಗ್ ಮಾಡಿದ್ರಲ್ಲ, ಏನ್ ಹೇಳ್ತೀವಿ ಅಂತ ಸರ್ಕಾರಕ್ಕೆ ಅವ್ರಿಗೆ ಏನ್ ನೋಡು, ಅವ್ರು ರೈತರ ಮ್ಯಾಗ ಹಸಿರು ಟವಲ್ ಮ್ಯಾಗ ಪ್ರಮಾಣ ವಚನ ಮಾಡ್ತಾರೋ. ಪ್ರಮಾಣ ವಚನ ಮ್ಯಾಗ ಹೋಗಿ ಅಲ್ಲಿ ಮ್ಯಾಗ ಕುರ್ಚ ಮ್ಯಾಗ ಕುಂತಾರೋ. ರೈತರಿಗೆ ನ್ಯಾಯ ಕೊಡುವಾರು. ರೈತರ ಬೀದಿಗೆ ಬಂದ ಅರೆ ಬೆತ್ತಲಾಗಿ ಕೂತಾರು. ರೈತರಿಗೆ ನ್ಯಾಯ ಸಿಗುತ್ತಕ ನಾವು ಇಲ್ಲಿ ಹೇಳುದಿಲ್ಲ. 3,500 ರೂಪಾಯಿ ಕೊಡುತ್ತಕ ನೀವು ಹೇಳುದಿಲ್ಲ. ಹೇಳ್ರಿ, ಈಗ ಮನೆ ಮಠ ಎಲ್ಲ ಜಾನುವಾರು ಕರು ಎಲ್ಲ ಬಿಟ್ಟು ಬಂದು ರಸ್ತೆಯಲ್ಲಿ ಕೂತಿದ್ದೀರಿ. ಇಂಥ ಪರಿಸ್ಥಿತಿ ತಂದಂತ ನಿಮ್ಮ ಜನಪ್ರತಿನಿಧಿಗಳಿಗೆ, ನೀವು ಓಟ್ ಹಾಕಿ ಗೆಲ್ಲಿಸಿದಂತ ನಾಯಕರಿಗೆ ಏನ್ ಹೇಳ್ತೀವಿ? ಎಲ್ಲಾರು ಏನ್ ಮಾಡಿದ್ರಿ, ಎಲ್ಲ ಕಣ್ಣು ಮುಚ್ಕೊಂಡ್ ಕೂತಾರ್ರಿ. 3,500 ಕೊಡು ಮಟ್ಟ ನಾವ್ ಅನ್ಕ ಹೇಳಂಗಿಲ್ರಿ. ಮತ್ತೆ ಏನಂತ ಎಲ್ಲ MLA-ಗಳು ನಮ್ ಪಾಲಿಗೆ ಸಾತಾರ್ರಿ. ಅಲ್ರಿ, ನಾವ್ ಏನಾದ್ರು ಫ್ರೀ ಕೇಳಿದ್ವ ಯಾರ ಹತ್ರ ಆದ್ರು? ನಾವ್ ಯಾರಾದ್ರೂ ಭಾಗ್ಯ ಕೇಳಿದ್ವಿ? ಯಾರ್ದು ನಾವು ಬೆಳೆದ ಬೆಳೆಗೊಂದು ನ್ಯಾಯಯುತದ ಬೆಲೆ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ನಮ್ಮ ಹಕ್ಕು ನಾವು ಕೇಳಕತ್ತು. ನಾವ್ ಏನ್ ಮಾಡಕತ್ತು ಅಂದ್ರೆ ನಮಗ್ ನ್ಯಾಯದ ಬೆಲೆ 3,500 ರೂಪಾಯಿ ಆಗುಬಿಟ್ಟ ನಾವು ಹೇಳಂಗಿಲ್ಲ. ಧಿಕ್ಕಾರ ಧಿಕ್ಕಾರ. MLA-ಗಳೆಲ್ಲ ಸತ್ತಾರ ನಮ್ಮ ಪಾಲಿಗೆ. ಎಲ್ಲ 2 ನಂಬರ್ ಮಾಡಿ ಎಲ್ಲ ಗಳಿಸ್ಕೊಂಡ್ ಇಟ್ಕೊಂಡ್ಬಿಟ್ಟಾರ. ನಮ್ಮ ಪಾಲಿಗೆ ಗೌರ್ಮೆಂಟ್ ಸತ್ತಾಯ್ತು, ಕೇಂದ್ರ ಸರ್ಕಾರ ಸತ್ತಾಯ್ತು. ಆಕ್ರೋಶದ ಜ್ವಾಲೆ ನಮ್ಮ ಪಾಲಿಗೆ, ನಮ್ಮ ಜನಪ್ರತಿನಿಧಿಗಳೆಲ್ಲ ಸತ್ತಾರು ಅಂತ ಹೇಳಿ ಎಲ್ಲ ಆಕ್ರೋಶದ ಮಾತುಗಳನ್ನ ಆಡ್ತಾ ಇದ್ದಾರೆ. ನೋಡಿ, ವೇದಿಕೆಯಲ್ಲಿ ಬಾರ್ಕೋಲನ್ನ ಹಿಡಿದುಕೊಂಡು ಬಡಿದುಕೊಂಡು ಅಲ್ಲಿ ರೈತ ನಾಯಕರು, ಸಂಘಟನೆಯ ನಾಯಕರುಗಳು ಕುಳಿತುಕೊಂಡಿದ್ದಾರೆ. ಯಾವುದೇ ಕ್ಷಣಕ್ಕೂ ಕೂಡ ಈ ಪ್ರತಿಭಟನೆಯನ್ನ ನಾವು ಇಲ್ಲಿ ನಿಲ್ಲಿಸೋದಿಲ್ಲ. ನಮಗೆ ಆಗಿರುವಂತ ಅನ್ಯಾಯ, ನಾವು ಬೆಳೆದಂತ ಬೆಳೆಗೆ 3,500 ರೂಪಾಯಿ ಟನ್ಗೆ ಇವರು ದರವನ್ನ ನಿಗದಿ ಮಾಡಬೇಕು. ಬೇರೆ ಮಹಾರಾಷ್ಟ್ರದಲ್ಲಿ ಆಗತ್ತೆ, ನಮ್ಮ ರಾಜ್ಯದಲ್ಲಿ ಯಾಕಾಗಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪಕ್ಷಾತೀತವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾವಿರಾರು ಸಂಖ್ಯೆಯ ಜನ ಕ್ಷಣ ಕ್ಷಣಕ್ಕೂ ಕೂಡ ರೈತರ ಈ ಸುನಾಮಿ ಏರ್ತಾನೆ ಇದೆ. ಬಹುಶಃ ನೀವು ಗಮನಿಸ್ತಾ ಇದ್ರಲ್ಲ, ರೈತರ ಆಕ್ರೋಶದ ಜ್ವಾಲೆ ಎಷ್ಟಿದೆ ಅನ್ನೋದನ್ನ ನೋಡ್ತೇವೆ. ಸರ್, ತಾವೇನೇನ್ ಬಂದಿದ್ರಿ? ನಾವು ಸುಲ್ತಾನ್ಪುರದ ರಾಯಬಾಗ್ ತಾಲೂಕು. ಕೈಗೆಲ್ಲ ಹಚ್ಕೊಂಡಿದ್ರಲ್ಲಿ ತೋರಿಸಿದ ಏನಿದು? ಇದು ಕಬ್ಬಿಗೆ ರೋಗದ ಬಂದಿರ್ತಾರ, ಅವ್ರು ನಗ್ಸೋದು ಹೊಡೆದಕ್ಕಾಗ್ರಿ. ಸರ್, ಕಬ್ಬಿಗೆ ರೋಗದ ಬಿದ್ದಿರ್ತಾವ್ರಲ್ಲ, ಅದ್ ನಗ್ಸೋದು ಹೊಡೆದಿದ್ದವ್ರಿ. ಹೇಳಿ ಮತ್ತೆ. ಎಲ್ಲ ನಮ್ಮ ಬೆಳಿಗ್ಗೆ ಈ ನಮ್ಮನೆ ನುಕ್ಸಾನ ಐತೆ. ನುಕ್ಸಾನ ಇರಕಲ್ಲ, ನಾವು ಇಟ್ಟೆಲ್ಲ ಖರ್ಚು ಮಾಡ್ರು ನಮಗೆ ಇಟ್ಟು ಕಬ್ಬಿನ ಬಿಲ್ ಕೊಡ್ಲಾಕ ಇವ್ರಿಗೆ ಏನ್ ದಾಡಿ ಆಗತ್ರಿ? 7 ದಿವಸ ಆಯ್ತು ಇವತ್ತಿಗೆ ನಾವು ಈ ನಮ್ಮನೆ ತ್ರಾಸ ತಗೋತಿದೀವಿ. ಇವ್ರಿಗೆ ಬಂದು ಒಂದ್ ಸ್ವಲ್ಪ ಕಾಲ ನಮ್ಮ ಪಾಲಿಗೆ ಸತ್ತಾರ್ತೀನಿ ಹೋಗೋದ ಬರ್ತೀವಿ. ಆಕ್ರೋಶ, ಪ್ರತಿಭಟನೆ, ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆಯಲ್ಲಿ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ, ರಾಜ್ಯ ಹೆದ್ದಾರಿಯ ಮೇಲೆ ಅಡಿಗೆ ಮಾಡಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ರೈತರ ಆಕ್ರೋಶದ ಜ್ವಾಲೆ ಕಟ್ಟೆ ಹೊಡಿತಾ ಇದೆ. ಸಾವಿರಾರು ಸಂಖ್ಯೆ ರೈತರು ಸೇರ್ಕೊಳ್ತಾ ಇದ್ದಾರೆ. ಕೇವಲ ಈ ಭಾಗದಲ್ಲಿ ಮಾತ್ರ ಅಲ್ಲ, ಬೆಳಗಾವಿಯ ತಾಲೂಕು ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆಯ ಜ್ವಾಲೆ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. H.K. ಪಾಟೀಲ್ ಅವರು ಇವತ್ತು ಸರ್ಕಾರದ ಪ್ರತಿನಿಧಿಯಾಗಿ ಇವ್ರನ್ನ ಮನವೊಲಿಸೋದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಹುಶಃ ಅವರು ನಮಗೆ ಶುಭ ಸುದ್ದಿಯನ್ನ ತರದ ಹೊರತು ನಾವಿಲ್ಲಿಂದ ಯಾರೂ ಕೂಡ ಎದ್ದೇಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಊರುಗಳಿಂದ ಮಹಿಳೆಯರು ಇವತ್ತು ಬರ್ತಾ ಇದ್ದಾರೆ. ಇಲ್ಲಿಯವರೆಗೆ ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ್ದಾಯ್ತು, ಇನ್ನೇನಿದ್ರು ನ್ಯಾಷನಲ್ ಹೈವೇಯನ್ನ ಬಂದ್ ಮಾಡ್ತೀವಿ. ರಾಜ್ಯ ಮಟ್ಟದಲ್ಲಿ ನಾವು ಈ ಪ್ರತಿಭಟನೆ